ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಈ ಗಾಢ ಉಪಯೋಗಿಸಿ ಏನು ಮಾಡೋಣಂದ್ರೆ ನಿನ್ನೇನು ಮಳೆ ಆಗೈತಿರ್ಲೆ ಆ ಮಳೆ ಆದ ಕಾರಣ ನಮ್ಮ ಹಸುಗಳ ಕಾಲ ಏನು ಅವ್ರು ರೌಂದಿ ಬಿಂಡಿ ಹೋಗಿ ನೋಡ್ರಿ ಅದು ಪೂರ ಕೊಳತ ಕಥ ಆಗಿ ತಯಾರಾಗೈತಿ. ಈಗ ಅತ್ರನ ಕಥ ಆಗಿ ತಯಾರಾದ ಕಥಾನ ನಾವು ಅತ್ರನ ತಿಪ್ಪಿ ಹೋಗ್ಯಾರ್ದವ್ರಿ. ಯಾವ ಥರ ತಯಾರಾಗೈತಿ ನಮ್ಮ ಸಾವಯವ ಗೊಬ್ಬರ ನೋಡ್ನು ಬರ್ರಿ. ಈ ಗಾಢದಾಗ ಈ ತಟ್ಟು ಹಾಕೊಂಡ್ರಿ ಹಿಂಗೆ ಅಂದ್ರೆ ಕಥ ತಳಗ ಬೀಳ್ಬಾರ್ದು ರೀ. ಹಿಂಗೆ ತಟ್ಟು ಹಾಕೊಂಡ ಉದ್ರೈತಿ ಒಟ್ಟು ನಮ್ಮ ಡಿಬಿ ರಂಗ್ ಟ್ಯಾಕ್ಟರ್ ಡಿಬಿ ಆ ಥರ ಮಾಡಿ ಈ ರಾಗೋಲ್ ಉಪಯೋಗಿಸಿ. ರಾಗೋಲಿ ಅಂದ್ರೆ ಜೈಗ್ರ ಕರೆಕ್ಟ್ ಬರುತ್ತೆ ರೀ. ಈ ರಾಗೋಲ್ ಉಪಯೋಗಿಸಿ ಮತ್ತು ಕಾಲಿ ಕತ್ತ ಆದೈತಿ ಅದಕ್ಕೆ ಮೊದಲು ಬೂಟ್ ಹಾಕೋತಂಗೆ ಬೂಟ್ ಅದಾವು. ಈ ಬೂಟ್ ಹಾಕೊಂಡ ಸ್ಟಾರ್ಟ್ ಮಾಡಿಬಿಡಿ ನೋಡಿ. ಇಲ್ಲೈತೆ ನೋಡ್ರಿ ಪೂರ ಕೊಳತು ಕಥ ಐತ್ರಿ. ಈ ರಾಗೋಲ್ದ ಯೂಸ್ ಮಾಡಿರಿ ಇದನ್ನ ಮೊದಲು ಪಳು ಮಾಡ್ಬೇಕು. ತುಳುದಾಗ ಗಟ್ಟಿಗಿರ್ತೈತಿ ರೀ. ಈ ಥರ ಮಾಡಿರಿ ಕಥ ರೀ ಪ್ಯೂರ್ ಕಥ ಆಕೈತಿ. ಒಂದಿನ ಹೋಗಕ್ಕೆ ತೆಗೆದ್ರಿ ಕಥ ಆಗಂಗಿಲ್ಲದ. ಇಲ್ಲಿ ತೋರಿಸಿ ಅಲ್ಲಿ ಏನು ಕಾಣತ್ತಾರ ರೌಂದಿ ಬಿಂಡೆ ಅದ ತೋರಿಸಿ. ಇವೆಲ್ಲ ಬಿಂಡೆ ರೀ ಒಟ್ಟು ನಾವು ಕಥ ಮಾಡಕ್ಕೆ ತಯಾರು ಮಾಡಿರ್ತಾರೇನು ರೀ. ಒಟ್ಟು ಮಳೆಗಾಲನಾಗ ಇಲ್ಲೇ ಬಾಜು ಎಬಿಸಿ ಈ ಕಡೆ ದನಗಳ ಕಾಲಾಗ ಅದು ಎಬಿಸಿ ದನಗಳ ಹೋಗಿತಾವ್ರಿ. ಅಂದ್ರೆ ಪೂರ ಹೆಂಡಿ ಎಲ್ಲ ಹಾಕಿರ್ತೈತೆ ರೀ ದನಗಳ. ಆ ಹೆಂಡಿ ಪೂರ ಬೆಳಿಬಾರ್ದು ರೀ. ಅಟ ದಮ್ ಬೆಳಿದ್ರಿ ಆ ಉಚ್ಚಿ ಕಾಟ ಹೆಂಡಿ ಅವು ಏನು ತುಳಿತವ್ರಲ್ಲ ತುಳಿತಕ್ಷಂದ್ರಿ ಕಥ ಒಳ್ಳೆಯ ರೀತಿಯಾಗಿ ಕಥಾ ತಯಾರಾಗಿರ್ತೈತಿ. ಈ ಕಥಾ ಐತ್ರಲ್ಲ ವರ್ಷಾಂತನ ಈ ಥರ ನಾವು ಮಾಡಿರ್ತೀವಿ ಒಂದು 1000 ಬಿಂಡೆ ಇಲ್ಲ 1500 ಬಿಂಡೆ ಮಾಡಿ ಇಲ್ಲಂದ್ರು ಒಂದು 30 ರಿಂದ 40 ಡಬ್ಬಿ ಕಥಾ ತಯಾರಾಕೈತಿ ರೀ. ನೋಡ್ರಲ್ಲ ಒಂದು ಡಬ್ಬಿಗೆ ಇಲ್ಲಂದ್ರೆ ನೋಡ್ರಿ ಭಾಳ ತುಟ್ಟೈತಿ. ನಿಮ್ಮ ಕಡೆ ಹೆಂಗೈತಿ ಗೊತ್ತಿಲ್ಲ ರೀ. ನಮ್ಮ ಕಡೆ ಹೆಂಗೈತಿ ನನಗೂ ಪಕ್ಕ ಗೊತ್ತಿಲ್ಲ ರೀ, ಕೇಳ್ಬೇಕು. ಕಥಾ ಅಂದ್ರೆ ಈಗ ಗೊತ್ತೈತೆ ರೀ. ನಾವು ಈ ರಾಸಾಯನಿಕ ಗೊಬ್ಬರ ಈ ಥರ ನಾವು ಕಥಾ ಮಾಡಿ ತಯಾರು ಮಾಡಿದ್ರೆ ರಾಸಾಯನಿಕ ಗೊಬ್ಬರ ಕಮ್ಮಿ ಯೂಸ್ ಮಾಡ್ಬೋದು ರೀ. ಈ ಸಾವಯವ ಗೊಬ್ಬರ ಹಿಂಗೆ ತಯಾರು ಮಾಡಿದ್ರಿ ನೋಡ್ರಿ. ಈ ಥರನ ಈಗ ಏನು ತೋರ್ಸಿನ್ರಿ ಗಾಢ ಆ ಗಾಢ ಮುಖಾಂತರ ಒಂದು ಕಡೆ ನಾವು ತಿಪ್ಪಿ ಅಂತವ್ರಲ್ಲೇ ಎಲ್ಲ ಕಡೆ ಅಲ್ಲಿ ಹೋಗಿ ಆ ಥರ ನಾವು ಹೋಗ್ಯಾರ್ದವ್ರಿ. ಬರ್ರಿ ಇನ್ನು ಅಲ್ಲಿ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡು. ಈಗೇನು ಕಣ ಐತ್ರಿ ಈ ಗಾಢದಾಗ ಏನು ಯಾವಾಗ ಬಿಡ್ಸಿನ್ರಲ್ಲೇ ಆ ರಗೋಲೆ ಇದನ್ನು ಒಕ್ಕೊಂಡು ಹೋಗ್ಬೇಕೈತಿ. ಅಂದ್ರೆ ಬುಟ್ಟಿಲೇ ಒಯ್ದಾದ್ರೆ ಭಾಳ ಲೇಟ್ ಆಕೈತಿ ರೀ. ಅದಕ್ಕೆ ಈ ಥರ ಯೂಸ್ ಮಾಡಿ ನಮ್ಮಲ್ಲಿ ಬೆಡ್ ಹಾಕೈತಿ ಅಂದ್ರೆ ರೀ ಗಾಢ ಎಲ್ಲ ಕಡೆ ಹೋಗ್ತೈತಿ ರೀ. ಅದು ನಮಗೊಂದು ದಗದು ಹಗರ ಆಕೈತಿ. ಇದಕ್ಕಂದ್ರೆ ಬುಟ್ಟಿಲೇ ಒಯ್ಬೇಕಾರೆ ಅಲ್ಲಿ ದೂರ ಐತ್ರಲ್ಲ ಸ್ವಲ್ಪ ಗೋಳ ಆಕೈತಿ ರೀ. ಸರಿ ಅಪ್ಪಿ ಆ ಕಡೆ ಇಲ್ಲಿ ನೋಡ್ರಿ ಈ ಕಥಾ ಐತ್ರಲ್ಲ ಹಿಂಗೆ ಬುಟ್ಟೆ ತುಂಬಿ ಆ ಥರ ಒಕ್ಕೊಂಡು ಹೋಗ್ಕೊಂಡಿದ್ರು. ಪೂರ ಉಚ್ಚಿ ಹೆಂಡಿ ಎಲ್ಲ ಮಿಕ್ಸ್ ಆಗಿರಿ ಫುಲ್ ಪ್ಯೂರ್ ಕಥಾ ಐತ್ರಿ. ವಾಸ ಮಾತ್ರ ಹೇಳ್ತೇನೆ ರೀ. ಆ ಕಪ್ರ ವಾಸ ಬರಂಗಿಲ್ಲ ರೀ. ಪೂರ ಕಪ್ರಂಗಿಲ್ಲ ರೀ. ಒಟ್ಟು ಕಪ್ರ ಥರ ವಾಸ ಐತಿ ಸರ್. ಅದಕ್ಕೆ ತಾಜಾ ಐತ್ರಲ್ಲ ಅದಕ್ಕೆ ಕಪ್ರ ಇರಲಿ ವಾಸ ಬರ. ಈ ಥರ ಮಾಡ್ರಿ ಕಥಾ ರೀ ಪ್ಯೂರ್ ಆಕೈತಿ. ಪ್ಯೂರ್ ಇದು ನೋಡ್ರಿ ಹಿಂಗೆ ಕೊಳತ ಕಿಶಿಂದ ಅದ್ರ ಲೌಟ ಕಥಾ ತಯಾರಾಕೈತಿ. ನಾವು ಹಂಗೆ ಹೋಗ ಚಗಳ ಚಪ್ಪಾಡಿ ಒಕ್ಕಳು ಕೂತೈತಿ ತಿಪ್ಪಾಗ್ರಿ ಅಲ್ಲಿ ಲೋಡ್ ಕರಗಂಗಿಲ್ಲ ಕೊಳೆಯಂಗಿಲ್ಲ ರೀ. ಅದು ಭಾಳ ಲೇಟ್ ಆಕೈತಿ ರೀ. ಇದು ನೋಡಿರಿ ಪ್ಯೂರ್ ಕಥಾ ಆಕೈತಿ ರೀ. ನೋಡ್ಕೊಪ್ರಿ ನಿಮಗೂ ತೋರ್ಸನ್ ರೀ. ಈ ಥರ ಎಷ್ಟು ಗಾಢ ಆಕೈತಿ. ಗಾಢ ಲೆಕ್ಕಲಿ ಆಮೇಲೆ ಆ ಟ್ಯಾಕ್ಟ್ರಿ ಟಿಪ್ಪರ್ದ ಲೆಕ್ಕ ಮಾಡೋರಿ. ಅಂದ್ರೆ ಒಂದು ಸಲ ಹೋಗೋದಾಗ ಎಷ್ಟು ಡಬ್ಬಿ ಕಥಾ ಮಾಡ್ತೈತಿ. ಏನೋ ಟ್ಯಾಕ್ಟ್ರಿನಾಗ 2 ಡಬ್ಬಿ ಇರ್ತಾವೆ ನೋಡ್ರಿ ಆ ಡಬ್ಬಿಲೆ ಅಂದ್ರೆ ಅಂದಾಜು ಲೆಕ್ಕ ಹಿಡ್ನೂರಿ ಇದೆಷ್ಟು ಗಾಢ ಹಾಕೋ ನೋಡುನು ಆ ಥರಲ್ಲಿ. ಅಂದ್ರೆ ವರ್ಷನಾಗ ಎಷ್ಟು ಮಾಡ್ತೈತಿ ನಮಗೆ ಅಂದಾಜು ಗೊತ್ತಾಕೈತ್ರಲ್ಲ. ಇದು ಒಂದೇ ಗಾಢ ಐತಿ. ಈಗ ಈಗ ತರನ್ರಿ ಆ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಾವೇನು ರೀ. ಇಲ್ಲಿಂದ ಅಲ್ಲಿ ನಮ್ಮ ತಿಪ್ಪೆ ಒಂದು ಕಡೆ ಗುಂಪಿ ಮಾಡ್ಯಾರ ವರ್ಷ ಅಂತ ಅಲ್ಲೇ ಗುಂಪಿ ಮಾಡ್ತಾವ್ರಿ. ದೇವ್ರ ಏರ ಓಹೋ ಇಲ್ಲಿ ಕಥಾ ಐತೇನ. ಈ ಮಾಡೋ ಉದ್ದೇಶ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ನಿಮಗೆ ಗೊತ್ತಿದ್ದಂಗೆ ರೀ ರಾಸಾಯನಿಕ ಗೊಬ್ಬರ ಎಷ್ಟು ತುಟ್ಟಾಗೈತೆ ನಿಮಗೆ ಗೊತ್ತೈತೆ ರೀ. ಅದ್ರ ಸಂಬಂಧ ಎಲ್ಲರೂ ಪ್ರಾಣಿಂದ್ರು ಸಾಕ್ತಿರಿ ಸಹಜ. ಅದಕ್ಕೆ ಹಿಂಗೆ ನೀವು ಕಬ್ಬು ಹೋಗ್ತೈತಿ ಸುಡೋದಕ್ಕಿಂತ ನಿಮ್ಮ ಕಡೆ ಎಷ್ಟು ಸಾಧ್ಯ ಆಕೈತೆ ನೋಡ್ರಿ ಅಷ್ಟು ರೌಂದಿ ಮಡಿ ಕಟ್ಸ್ರಿ. ರೌಂದಿ ಮಡಿ ಕಟ್ಸೋದ್ರಿಂದ ಹಿಂಗೆ ಸಾವಯವ ಗೊಬ್ಬರ ನೀವು ತಯಾರು ಇದು ನೋಡಿರಿ. ಇಲ್ಲಾಂದ್ರೂ ನನ್ನ ಪ್ರಕಾರ ಇಲ್ಲಾಂದ್ರೆ 10 12 ಬಿಟ್ಟು ಹಿಡ್ದೈತಿ ಅದ್ರಾಗ ಒಮ್ಮೆ. ಆದ್ರೆ ಒಂದೊಂದು ಬುಟ್ಟಿ ತಂದು ಒಗಿಬೇಕಾರೆ ಎಷ್ಟು ಗೋಳಾಕೈತಿ ನೀವು ನೋಡ್ರಲ್ಲ. ಈ ಥರಿಂದ ಒಂದು ಸ್ವಲ್ಪ ತೆಗೆದು ಹಗರ ಆಕೈತಿ. ಇಲ್ಲೇನು ಕಾಣ್ತೈತಿಲ್ಲ ಆ ತಿಪ್ಪಿ ಆ ಥರ ನೀ ಹೋಗಿ ಆ ಥರ ಡಂಪ್ ಮಾಡ್ತಾನೆ
ಅಂದ್ರೆ ವರ್ಷ ಅಂತಾನೆ ಇಲ್ಲಿ ಸ್ಟೋರ್ ಮಾಡಿದ್ರಿ. ಆಮೇಲೆ ಯಾವಾಗ ಹೊಲ ಕುಲ್ಲಾಕೈತ್ರಿ, ಹೊಲ್ದಾಗ ಬೆಳೆ ಕುಲ್ಲಾಗಂತಲಿ ಅವಾಗಿತ್ತನ್ರಿ ಒಮ್ಮೆ ಕಿಶಿಂದ ಟ್ಯಾಕ್ಟರ್ ದಿಸಿ ಬಿ ಹೇಳಿ ಕಿಶಿಂದ ಓದ್ಬಿಡೋದು. ಈಗ ನಮ್ಗೆ ಇದನ್ನು ರಿವರ್ಸ್ ಗೇರ್ ಈಗ ಇಲ್ಲೇ ಡಂಪ್ ಈ ಥರ ರಾಗೋಲ್ ಹತ್ತಿರಲ್ಲ, ರಾಗೋಲ್ ಜಗ್ಗಿ ಇದು ನಾವು ಇಲ್ಲಂದ್ರೂ ಒಂದು ಇನ್ನೇನು ಕಣ್ಣು ನೋಡತ್ತಿರ್ಲಿದ ತೋರ್ಸು ಸರ್ ಹಿಂದೆ ಹೋಗಂಗೆ ಇಲ್ಲೇ ನೋಡತ್ತಿರ್ಲೆ. ಇದು ಭಾಳ ಅಂದ್ರೆ ಒಂದು 4 ತಿಂಗಳು ಐತೆ ನೋಡ್ರಿ, 4 ತಿಂಗಳ ಇಟ್ಟಾಗೈತೆ ನೋಡ್ರಿ. 4 ಇಲ್ಲ 5 ತಿಂಗಳು ರೀ ಭಾಳ ಅಂದ್ರೆ ಇನ್ನೂ ನೋಡ್ರಿ 6 ತಿಂಗಳ ಎಷ್ಟಾಗ್ಬೋದ್ರಿ ಕಥ. ಅದಕ್ಕೆ ಈ ಸಲ ಈ ರೌಂದಿರ್ಲಿ ಕಥ ರೀ ಬಕ್ಕಳಾಕೈತಿ. ಅದಕ್ಕೆ ರೀ ಹಿಂಗೆ ಈ ಥರ ಸಾವಯವ ಗೊಬ್ಬರ ನೀವು ಟ್ರೈ ಮಾಡಿರಿ. ರಾಸಾಯನಿಕ ಗೊಬ್ಬರ ಭಾಳ ತುಟ್ಟಿಕೈತಿ. ಈ ಥರ ಮಾಡಿರಿ ನಮಗೂ ರೀ ಹೊಲ್ದಾಗ ಪ್ಯೂರ್ ಕತ್ತಾರೆ. ಈ ರಿಸಲ್ಟ್ ಸಾವಕಾಶ ಕೊಡ್ತೈತೆ, ಆದರೆ ಬೆಸ್ಟ್ ರಿಸಲ್ಟ್ ಕೊಡ್ತೈತೆ ರೀ ಸಾವಯವ ಗೊಬ್ಬರ. ಮುಗಿತ್ರಿ, ನೆಕ್ಸ್ಟ್ ಸರಿ ಹೋಗ್ಬೇಕಂತ ಈ ಥರ ನೋಡ್ರಿ. ಇಂಥವು ಎಷ್ಟು ಗಾಢ ಹಾಕವು ನೋಡ್ರಿ. ಅದ್ರ ಮೇಲೆ ಆ ಟ್ಯಾಕ್ಟ್ರ್ ಟ್ರೇಲರ್ ಲೆಕ್ಕ ಮಾಡಿ ಎಷ್ಟು ಒಂದು ಟೇಲರ್ ಹಾಕೈತಿಲ್ಲ, ಅದು ಟೇಲರ್ ಹಾಕೈತೆವು. ಒಂದು ಸಲ ತೆಗೆದ್ರೆ 15 ದಿವ್ಸನಾಗ ನೋಡ್ರಿ ಎಷ್ಟು ಆಕೈತಿ. ಕಟ್ ಮಾಡಿ ಸಂಶಯ ಇಲ್ಲಿ ನೀವು ನೋಡ್ಬೋದು ಯಾವ ಥರ ಇದು ನೋಡ್ರಿ, ಯಾವ ಥರ ತಯಾರೈತೆ ನೋಡ್ರಿ. ಪೂರ ಎಲ್ಲ ಈ ಥರ ಹೆಂಡಿ ಆ ದನಗಳದ್ದು ಉಚ್ಚಿ ಎಲ್ಲ ಮಿಕ್ಸ್ ಆಗಿ ಒಂದು ಒಳ್ಳೆಯ ಕಥ ತಯಾರಾಗೈತಿ, ಸಾವಯವ ಕಥ ನೋಡಿರಿ. ನಮ್ಮಲ್ಲಿನ ನಾವು ಕಥ ತಯಾರು ಮಾಡ್ಬೋದು ರೀ. ಅದಕ್ಕೆ ನಿಮ್ಗೆ ಒಂದು ವಿನಂತಿ ಮಾಡ್ಕೊಂಡು ನಿಮ್ಮ ಕಡೆ ಸಾಧ್ಯ ಆದಷ್ಟು ರೀ ಸಾವಯವ ಗೊಬ್ಬರ ನೀವು ಸ್ವತಃದಾಗಿ ನಿಮ್ಮ ದನಗಳದಿಂದ ತಯಾರು ಮಾಡ್ಕೊರಿ. ಇದ್ರ ರಿಸಲ್ಟ್ ಐತ್ರಲ್ಲೇ, ಈ ಸಾವಯವ ಗೊಬ್ಬರದ ರಿಸಲ್ಟ ನಿಧಾನವಾಗಿ ಕೊಡ್ತೈತೆ ರೀ, ಆದ್ರೆ ಒಳ್ಳೆಯ ಬೆಸ್ಟ್ ರಿಸಲ್ಟ್ ಕೊಡ್ತೈತೆ ರೀ. ಇದು ಮಣ್ಣಾಗಿ ಫಲವತ್ತತೆ ಇದಾಗ ಕನ್ವರ್ಟ್ ಆಕೈತೆ ರೀ. ಅದು ನೆಲದಾಗ ಮಣ್ಣು ಕಥಾಗಿ ಮಣ್ಣಾಗಿ ನಮ್ಮ ಬೆಳೆಗೆ ಹಿತ ಮಾಡ್ತೀರಿ ಕಥ. ಇಲ್ಲೇ ಹೆಂಗೆ ಕಾಣತ್ತಿರಲ್ಲ ಅದೆಲ್ಲ ಕಥ ಒಟ್ಟು ಹಸನಾಗೈತಿ ಪೂರ. ಇದು ನೋಡ್ರಿ ಈ ಕಡೆ ಆ ಕಡೆ ಎಲ್ಲ ಪೂರ ಕ್ಲೀನಾಗೈತಿ. ಇದು ನಾವು ಒಬ್ಬನೇ ಇಲ್ಲ, ನಾ ಮತ್ತು ನಮ್ಮ ಮಮ್ಮಿ ಕೂಡ ಮಾಡ್ಯಾವು. ಅದಕ್ಕೆ ಪೂರ ಹಸನಾಗೈತಿ ರೀ. ಮತ್ತು ಇದು ನಿಮ್ಗೆ ಹೇಳ್ರಿ ಎಷ್ಟು ಗಾಢ ಆಕೈತತ್ತ ಅಲ್ಲೇ ಹೋಗಿ ತೋರಿಸ್ತಾನೆ ಬರ್ರಿ ನಿಮ್ಗೆ. ಎಷ್ಟು ಗಾಢ ಅಲ್ಲೇ ಟ್ಯಾಕ್ಟ್ರಿ ಡಬ್ಬಿ ತುಂಬೋದು ಅಂತ ಹೇಳ್ತಾನೆ ಬರ್ರಿ ನಿಮ್ಗೆ. ಹೋಗಿ ಇಲ್ಲಿ ನಾ ಟಾಪ್ನ್ಯಾಗ ನಿಂತೇನೆ ರೀ, ಅಲ್ಲಿ ಡೀಪ್ನ್ಯಾಗ ಏನು ಬಿದ್ದೈತ್ರಿ ಕಥ 7 ಗಾಢ ಆಗೈತೆ ನೋಡ್ರಿ. 7 ನನ್ನ ಪ್ರಕಾರ 2 ಗಲ್ಲಿ ಡಬ್ಬಿಲೆ ಪಡ್ಕ ಲೆವೆಲ್ ಅಟ್ ಕಥ ಆಕೈತ್ರಿ. ಅದ ರೇಟ್ನಂದ್ರೆ ಗೊತ್ತಿಲ್ಲ ರೀ, ಕಮೆಂಟ್ ಮಾಡಿರಿ ನೀವು ಎಷ್ಟು ಆಗ್ಬೋದು ಅಟ್ ಪಡ್ಕ ಲೆವೆಲ್ಲೇ. ಇಷ್ಟು 8 ದಿನ ಹೊಂಟೈತೆ ನೋಡ್ರಿ ಕಥ. ಮತ್ತು ಇದು ದಿನ ಹಿಂಡಿದು ಬಿಟ್ಟಿದ್ರಿ. ಇದು ನೋಡ್ರಿ ಕಾಣಾಯ್ತು ನೋಡ್ರಿ, ಎತ್ತೇನ್ರಿ ಇದೆಲ್ಲ. ಇದು ನನ್ನ ಪ್ರಕಾರ ಒಂದು 5 ತಿಂಗಳು ಕಥ ಇದೆ. ಇಷ್ಟು ಆಕೈತೆ ನೋಡ್ರಿ ಕಥ.